ಹಲೋ ಗೈಸ್, ಕೆ.ಸಿ.ಟಿ ನೇನು ಆಗೋಯ್ತು. 2 ಇಯರ್ಸ್, 1 ಇಯರ್, 6 ಮಂತ್ಸ್ ಪ್ರಿಪರೇಷನ್ ಎಲ್ಲ 2 ಡೇಸ್ ಅಲ್ಲಿ ಮುಗೀತು. ಅಂಡ್ ಆ 2 ಡೇಸ್ ಪೇಪರ್ಸ್ ಅಲ್ಲಿ ಹೆಂಗ್ ಬಂತು ಏನು, ಕೆಲವೊಬ್ರು ಡಿಫಿಕಲ್ಟ್ ಅಂತವ್ರೆ, ಕೆಲವೊಬ್ರು ಪರವಾಗಿಲ್ಲ ಈಸಿ ಅಂತವ್ರೆ. ಸೊ ಅದೇನಾಗುತ್ತೆ ರಿಸಲ್ಟ್ ಗೊತ್ತಿಲ್ಲ ನಮ್ಗೆ. ಸೊ ಕೆಲವೊಬ್ರು ಲೈಕ್ ಇಲ್ಲ ಬ್ರೋ ಇದು ಔಟ್ ಆಫ್ ಸಿಲೆಬಸ್, ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇಲ್ಲ ಅಂತ. So, ಪ್ರತಿ ಇಯರ್ ಗ್ರೇಸ್ ಮಾರ್ಕ್ಸ್ ಅನ್ನೋದು ಬಂದೇ ಬರುತ್ತೆ. ಸೊ ಒನ್ ಆರ್ 2 ಮಾರ್ಕ್ಸ್ ಬರುತ್ತೆ ಪರ್ ಸಬ್ಜೆಕ್ಟ್ ಕಾಮನ್. ಲಾಸ್ಟ್ ಇಯರ್ ನಮ್ ಬ್ಯಾಚ್ 2024 ಬ್ಯಾಚ್ ಆದ್ರೆ ಮೋರ್ ದೆನ್ 5-6 ಕ್ವಶನ್ಸ್ ಗ್ರೇಸ್ ಮಾರ್ಕ್ಸ್ ಬಂದಿತ್ತು. ಸೊ ಗ್ರೇಸ್ ಮಾರ್ಕ್ಸ್ ಏನು ಅಂತ ಅವ್ರು ಅನೌನ್ಸ್ ಮಾಡ್ತಾರೆ, ಅವ್ರ ಅಫಿಷಿಯಲ್ ವೆಬ್ಸೈಟ್ KE ಅವರು ಅನೌನ್ಸ್ ಮಾಡ್ತಾರೆ ಯಾವ್ದು ಸಬ್ಜೆಕ್ಟ್ ಅಲ್ಲಿ ಯಾವ ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಬರುತ್ತಂತ. ಫಾರ್ ಸಪೋಸ್ ನೀವು ಆ ಕ್ವಶನ್ ಗೆ ಅಟೆಂಡ್ ಮಾಡಿಲ್ಲ ಅಂತಂದ್ರು ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಅಂಡ್ KCT ಬಗ್ಗೆ ಎಲ್ಲ ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡಿದ್ದೀನಿ, ಯಾವ ಕ್ವಶನ್ ಯಾವ ಆಪ್ಷನ್ ಕರೆಕ್ಟ್ ಅಂತ ಆ ವಿಡಿಯೋದಲ್ಲಿ ನೋಡ್ಬಿಡಿ. ಸೊ ನೀವೆಂದು ಹಿಂಗ್ ಫಾರ್ ಸಪೋಸ್ ಮ್ಯಾಥಮೆಟಿಕ್ಸ್ ನೀವು A1 ಬಂದ್ರು A2 ಬಂದ್ರು ಎಲ್ಲ ಕ್ವಶನ್ ಪೇಪರ್ ಒಂದೇ. ಮೇ ಬಿ ಕ್ವಶನ್ ಆರ್ಡರ್ ವೈಸ್ ಚೇಂಜ್ ಇರ್ಬೋದು ಅಷ್ಟೇ. ಕ್ವಶನ್ ನೋಡಿ ಅನಲೈಸ್ ಮಾಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಇವಾಗ ಡಿಸೈಡ್ ಮಾಡ್ಕೊಳ್ಳಿ. ಸೊ ಆ ಮಾರ್ಕ್ಸ್ಗೆ ನಿಮ್ಗೆ ಕಾಲೇಜ್ ಸಿಗುತ್ತಿಲ್ವ ಇವಾಗ ಡಿಸೈಡ್ ಮಾಡ್ಕೊಂಡು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಕ್ಕೆ ಸೊ ಕಾಲೇಜ್ ಪ್ರಿಪರೇಷನ್ ಮಾಡಿ, ಯಾವ ಕಾಲೇಜ್ ಹೋಗ್ಬೋದು, ಏನು ಯಾವ ಕೋರ್ಸ್ ತಗೋಬೇಕು ಏನು ಅಂತ ಇವಾಗ ಡಿಸೈಡ್ ಮಾಡಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನು KCT ಕೌನ್ಸಿಲ್ ಬರುತ್ತೆ ಅವಾಗ ಡಿಸೈಡ್ ಮಾಡೋದು, ಅವಾಗ ಎಲ್ಲಿ ಫ್ಲೆಕ್ಟಿಕ್ ಆಗ್ಬಿಡುತ್ತೆ. ಯಾಕಂತಂದ್ರೆ ಹಿರಿಯರು ಅವ್ರು ಇವ್ರು ಎಲ್ಲೆಲ್ಲ ಸುಮ್ಮನೆ ಫ್ರೀ ಆಗಿ ಸಜೆಷನ್ ಕೊಡಕ್ಕೆ ಎಲ್ಲರೂ ಫ್ರೀ ಆಗಿರ್ತಾರೆ. ಅದು ಮಾಡು ಇದು ಮಾಡು ಅದು ಮಾಡಿ ಇದು ಮಾಡಿ ಅಂತ. ಬಟ್ ಮಾಡೋದು ನಾವು, ನಮ್ಗೆ ಗೊತ್ತಿರ್ಬೇಕು. ಸೊ ಅದಕ್ಕಾಗಿ ಇವಾಗ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಏನಂತ. ಇವಾಗ ಡಿಸೈಡ್ ಅಂತ ಇವತ್ತೇ ಅಲ್ಲ, ಸೊ ಟೈಮ್ ತಗೊಳ್ಳಿ. ಇವತ್ತಿಂದಾನೇ ರಿಸರ್ಚ್ ಸ್ಟಾರ್ಟ್ ಮಾಡಿ ಯಾವ್ದಕ್ಕೆ ಫೀಲ್ಡ್ ಸೆಟ್ ಆಗ್ತೀನಿ. ಯಾಕಂತಂದ್ರೆ 10th 12th ಅಲ್ಲಿ ನಮ್ಮ ಡಿಸಿಷನ್ ಮೇಲೆ ನಾವು ಜಾಯ್ನ್ ಆಗಿಲ್ಲ ಕಾಲೇಜ್ಗೆ, ನಾವು ಸ್ಟಡಿ ಮಾಡಿಲ್ಲ. ಎಲ್ಲರೂ ಫೋರ್ಸ್ ಇಂದ ಅವ್ರ ಪೇರೆಂಟ್ಸ್ ಅವರಿಂದ ರಿಲೇಟಿವ್ಸ್ ಇಂದ ಅದು ಮಾಡಿ ಇದು ಮಾಡಿ ಮಾಡ್ಬಿಟ್ಟಿದೀವಿ. ಸೊ ಅದಕ್ಕಾಗಿ ಈಗ ಸೆಕೆಂಡ್ ಪಿ ಆದ್ಮೇಲೆ ಗ್ರಾಜುಯೇಷನ್ ನಾವು ಯಾವ್ದು ಬಗ್ಗೆ ಸ್ಟಡಿ ಮಾಡ್ಬೇಕಂತ ನಮ್ಗೆ ಕ್ಲಾರಿಟಿ ಇದ್ರೆ ನಮಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲ ಬ್ರೋ ರ್ಯಾಂಡಮ್ ಆಗಿ ಯಾರೋ ರಿಲೇಟಿವ್ಸ್ ಅವ್ರ ಫ್ರೆಂಡ್ಸ್ ಅವ್ನ ಫ್ರೆಂಡ್ ಆ ಕಾಲೇಜ್ಗೆ ಹೋಗ್ತಾನೆ ಆ ಕಾಲೇಜ್ಗೆ ಹೋಗ್ತೀನಿ ಅಂತಂದ್ರೆ ಸುಮ್ಮನೆ ವೇಸ್ಟ್. 4 ಇಯರ್ಸ್ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ್ದ್ರಲ್ಲಿ ಸ್ಕಿಲ್ಸ್ ಇದೆ, ಯಾವ್ದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಕಡೆ ಹೋದ್ರಿ ನಿಮ್ಗೆ ಚೆನ್ನಾಗಿ ಫ್ಯೂಚರ್ ಇರುತ್ತೆ. ಅಂಡ್ ನಿಂಗೆಲ್ಲ ಕೆರಿಯರ್ ಆಪ್ಷನ್ಸ್ ಬಗ್ಗೆ ಎಲ್ಲ ನಾನು ಲೈಕ್ ಕೆರಿಯರ್ ಕೋರ್ಸಸ್ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಕೆಲವೊಂದು ಮಾಡಿದ್ದೀನಿ, ಸೊ ಅದ್ರ ವಿಡಿಯೋ ನೋಡಿ. ಅಂಡ್ ಇನ್ನ ಕೆಲವೊಂದು ಬರ್ತಿದ್ದಾವೆ. ನಿಮ್ಗೆ ಯಾವ ಕೋರ್ಸ್ ಮೇಲೆ ಏನೋ ಡೌಟ್ ಇದೆ ಫಾರ್ ನಾನು ಇದನ್ನ ತಗೋಬೇಕಾ ಅದು ತಗೋಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಡೂ ವಿಡಿಯೋ ಫಾರ್ ಯು. ಅಂಡ್ ನಿಮ್ಗೆ ಏನಾದ್ರು ಇನ್ನ ಬೇಕಾ ವಿಡಿಯೋಸ್ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಡೂ. ನಾನು KCT ಆಗಿದ್ದೀನಿ, ನಾನು ಕೋರ್ಸ್ ಡಿಸ್ಕಷನ್ಸ್ ಕಾಲೇಜ್ ಡಿಸ್ಕಷನ್ಸ್ ಅವೆಲ್ಲ ನಡೀತಾನೆ ಇರ್ತೇನೆ ನೆಕ್ಸ್ಟ್ 4 ಮಂತ್ಸ್. ಸೊ ಅದಕ್ಕಾಗಿ ಅದ್ರ ಮಧ್ಯದಲ್ಲಿ ನೀವೇನೋ ಸ್ಕಿಲ್ಸ್ ನೀವು ಗೈನ್ ಮಾಡ್ಕೊಂಡು ಅದನ್ನ ಪ್ಯಾಕೆಟ್ ಮನಿ ಅರ್ನ್ ಮಾಡ್ಬೇಕು ಅಂತಂದ್ರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ. ಆ ವಿಡಿಯೋ ನೋಡಿ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಪ್ಯಾಕೆಟ್ ಮನಿ ಹೇಗೆ ಅರ್ನ್ ಮಾಡ್ಬೇಕು ಅಂತ. ಕೆಲವೊಬ್ರು ಹೇಳ್ತಾರೆ ಸೊ ಇನ್ಶೂರೆನ್ಸ್ ಫೋನ್ ಮಾಡಿ ನಿಮ್ಗೆ ಪ್ಯಾಕೆಟ್ ಮನಿ ಬರುತ್ತೆ, ಇಲ್ಲ ಅಂತಂದ್ರೆ ರಿವ್ಯೂಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಬರುತ್ತೆ, ಇಲ್ಲ ಅಂತಂದ್ರೆ ನಿಮ್ಗೆ ಡೇಟಾನ ಸೆಲ್ ಮಾಡಿ ಹಿಂಗೆ ಬರುತ್ತೆ ಅಂತ. ಅವೆಲ್ಲ ಫೇಕ್, ಅದು ನಿಮ್ಗೆ ಗೊತ್ತೆ ಅವೆಲ್ಲ ಫೇಕ್ ಅಂತ. ಅದನ್ನೆಲ್ಲ ನಡೆಯಲ್ಲ ಅವು ರಿಯಲ್ ಲೈಫ್ ಅಲ್ಲಿ. ಸೊ ರಿಯಲ್ ಆಗಿ ನೀವು ಯಾವ ಮುಖಾಂತರ ನೀವು ಪ್ಯಾಕೆಟ್ ಮನಿ ಅರ್ನ್ ಮಾಡ್ಬೇಕಂತ ಎಲ್ಲ ಡೀಟೇಲ್ಸ್ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ಸ್ವಲ್ಪ ಲೈಕ್ ನಿಮ್ಗೆ ಮೋಟಿವೇಶನ್ ಬರುತ್ತೆ. ಲೈಕ್ ಯಾವ ಕಡೆಯಿಂದ ನೀವು ಅರ್ನ್ ಮಾಡ್ಬೋದು ಈ ಹಾಲಿಡೇಸ್ ಅಲ್ಲಿ. ಯಾಕಂದ್ರೆ 3-4 ಮಂತ್ಸ್ ಹಾಲಿಡೇ ಸಿಗುತ್ತೆ ನಿಮ್ಗೆ. ನೀವು ಅನ್ಕೋಬಹುದು ಅಷ್ಟೊಂದು ಸಿಗಲ್ಲ ಬ್ರೋ ಅಂತ, ಪಕ್ಕ ಸಿಗುತ್ತೆ. ಯಾಕಂದ್ರೆ KCT ಕೌನ್ಸಿಲಿಂಗ್, ನೀಟ್ ಕೌನ್ಸಿಲಿಂಗ್ ಮತ್ತೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಎಲ್ಲ ನಡೆದು ಕಾಲೇಜ್ ಹೋಗೋಷ್ಟಕ್ಕೆ 3-4 ಮಂತ್ಸ್ ಈಸಿಯಾಗಿ ಸಿಗುತ್ತೆ ಸೈನ್ಸ್ ಸ್ಟೂಡೆಂಟ್ಸ್ ಆದ್ರೆ. ಇನ್ ಕಾಮರ್ಸ್ ಅವ್ರಿಗೂ ನಮ್ಮ ಮುಂಚೆನೆ ಸಿಗ್ತಾ ಇರ್ತಲ್ಲ. ನಿಮ್ಗಾದ್ರೆ KCT ಆದ್ಮೇಲೆ ಅವ್ರು KCT ಮುಂಚೆನೆ 1 ಮಂತ್ ಮುಂಚೆ ಸಿಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಿಮ್ಗೆ ಟೈಮ್ ಸಿಗುತ್ತೆ. ಸೊ ಆ ವಿಡಿಯೋ ನೋಡಿ. ಅಂಡ್ 2 ಡೇಸ್ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ, ನಾನು ಸ್ವಲ್ಪ ಸ್ಕಿಲ್ಸ್ ಕಲೀರಿ ಅಂಡ್ ಸ್ವಲ್ಪ ಪ್ಯಾಕೆಟ್ ಮನಿ ಕಲೀರಿ. ನಾಲ್ಕು 2 ಡೇಸ್ ಅಲ್ಲಿ ನಿಮ್ಗೆ ಯಾವ ಕಾಲೇಜ್ಗೆ ಹೋಗ್ಬೇಕು, ಯಾವ ಕೋರ್ಸ್ ಜಾಯ್ನ್ ಆಗ್ಬೇಕಂತ ನಿಮ್ಗೆ ಸೆಲ್ಫ್ ಆಗಿ ನಿಮ್ಗೆ ರಿಸರ್ಚ್ ಮಾಡಿ. ಸೊ ರಿಸರ್ಚ್ ಮಾಡಿದಿರ ಯಾರೋ ಒಂದು ಹೇಳಿದ್ರು ಈ ಕಾಲೇಜ್ ಜಾಯ್ನ್ ಆಗು, ಈ ಕೋರ್ಸ್ಗೆ ಜಾಯ್ನ್ ಆಗಂತ ಕಾಲೇಜ್ಗೆ ಕೋರ್ಸಸ್ಗೆ ಜಾಯ್ನ್ ಆಗಬೇಡಿ. ಫಸ್ಟ್ ಆಫ್ ಆಲ್ ನೀವು ಏನ್ ಕೆರಿಯರ್ ಮೇಲೆ ಕನ್ಫ್ಯೂಸ್ ಆಗಿದ್ರೆ, ಯಾವ ಕೋರ್ಸ್ ತಗೋಬೇಕು, ಯಾವ ಕಾಲೇಜ್ ಜಾಯ್ನ್ ಆಗ್ಬೋದು ಕನ್ಫ್ಯೂಸ್ಡ್ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಓಪನ್ ಆಗಿರುತ್ತೆ. ಕಾಮೆಂಟ್ ಬಾಕ್ಸ್ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು. ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತಾನೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಇಮೇಲ್ ಕೊಟ್ಟಿರ್ತೀನಿ, ಇಮೇಲ್ ಮುಖಾಂತರ ನೀವು ಲೈಕ್ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ವಿಲ್ ರಿಪ್ಲೈ ಯು ಟು ಎವ್ರಿ ಕಾಮೆಂಟ್ ಅಂಡ್ ಎವ್ರಿ ರೆಸ್ಪಾನ್ಸ್.